9:30 ಸುಮಾರಿಗೆ ಸಿದ್ದರಾಮಯ್ಯ ಅವರು ಆಗಮಿಸ್ತಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಮಂತ್ರ ಜಪಿಸುವ ಕೆಲಸಗಳಾಗ್ತಾ ಇದೆಯಾ? ಮೇಡಂ ಸೋನಿಯಾ ಗಾಂಧಿ ಅವರ ಮಧ್ಯಪ್ರವೇಶದಿಂದ ಕದನ ವಿರಾಮ ಘೋಷಣೆ ಆಯ್ತಾ? ಚಳಿಗಾಲದ ಅಧಿವೇಶನದವರೆಗೆ ಮಾತ್ರ ಬ್ರದರ್ಸ್ ಬಾಂಧವ್ಯ ಹೀಗೆ ಇರುತ್ತೆ. ಡಿಸೆಂಬರ್ ಅಂತ್ಯಕ್ಕೆ ಕಾಂಗ್ರೆಸ್ನಲ್ಲಿ ಮತ್ತೆ ಕಾಳಗ ಶುರುವಾಗಬಹುದು. ರಿಪಬ್ಲಿಕನ್ನಲ್ಲಿ ರಾಜ್ಯ ರಾಜಕೀಯದ ಕ್ಷಣ ಕ್ಷಣದ ಮಾಹಿತಿ. ಬ್ರದರ್ಸ್ ಬ್ರೇಕ್ಫಾಸ್ಟ್ ಬೆಳವಣಿಗೆಗಳ ನಾನ್ ಸ್ಟಾಪ್ ಕವರೇಜ್. ಸೋನಿಯಾ ಗಾಂಧಿ ಅವರು ಹೇಳಿದ್ದಾರಂತ. ನೋಡಿ, ನೀವಿಬ್ರು ಈ ತರ ಕಿತ್ತಾಡ್ಕೊಂಡ್ರೆ ಕಾಂಗ್ರೆಸ್ ಪಕ್ಷಕ್ಕೂ ಮುಳುವಾಗುತ್ತೆ, ನಿಮಗೂ ವೈಯಕ್ತಿಕವಾಗಿ ಮುಳುವಾಗಬಹುದು. ಹಾಗಾಗಿ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಇಬ್ರು ಒಗ್ಗಟ್ಟಾಗಿರಿ, ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿ ಅಂತೇಳಿ ಮೇಡಂ ಸೋನಿಯಾ ಗಾಂಧಿ ಅವರು ಕೊಟ್ಟ ಸಂದೇಶವನ್ನ ಚಾಚು ತಪ್ಪದೆ ಪಾಲನೆ ಮಾಡುವಂತ ಕೆಲಸವನ್ನ ಇವತ್ತು ಇಬ್ಬರು ನಾಯಕರು ಮಾಡ್ತಾ ಇದ್ದಾರೆ. ಮತ್ತಷ್ಟು ವಿಚಾರಗಳನ್ನು ನಾವು 9:30 ಸುಮಾರಿಗೆ ಸಿದ್ದರಾಮಯ್ಯ ಅವರು ಆಗಮಿಸ್ತಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಮಂತ್ರ ಜಪಿಸುವ ಕೆಲಸಗಳಾಗ್ತಾ ಇದೆಯಾ? ಮೇಡಂ ಸೋನಿಯಾ ಗಾಂಧಿ ಅವರ ಮಧ್ಯಪ್ರವೇಶದಿಂದ ಕದನ ವಿರಾಮ ಘೋಷಣೆ ಆಯ್ತಾ? ಚಳಿಗಾಲದ ಅಧಿವೇಶನದವರೆಗೆ ಮಾತ್ರ ಬ್ರದರ್ಸ್ ಬಾಂಧವ್ಯ ಹೀಗೆ ಇರುತ್ತೆ. ಡಿಸೆಂಬರ್ ಅಂತ್ಯಕ್ಕೆ ಕಾಂಗ್ರೆಸ್ನಲ್ಲಿ ಮತ್ತೆ ಕಾಳಗ ಶುರುವಾಗಬಹುದು. ರಿಪಬ್ಲಿಕನ್ನಲ್ಲಿ ರಾಜ್ಯ ರಾಜಕೀಯದ ಕ್ಷಣ ಕ್ಷಣದ ಮಾಹಿತಿ. ಬ್ರದರ್ಸ್ ಬ್ರೇಕ್ಫಾಸ್ಟ್ ಬೆಳವಣಿಗೆಗಳ ನಾನ್ ಸ್ಟಾಪ್ ಕವರೇಜ್. ಸೋನಿಯಾ ಗಾಂಧಿ ಅವರು ಹೇಳಿದ್ದಾರಂತ. ನೋಡಿ, ನೀವಿಬ್ರು ಈ ತರ ಕಿತ್ತಾಡ್ಕೊಂಡ್ರೆ ಕಾಂಗ್ರೆಸ್ ಪಕ್ಷಕ್ಕೂ ಮುಳುವಾಗುತ್ತೆ, ನಿಮಗೂ ವೈಯಕ್ತಿಕವಾಗಿ ಮುಳುವಾಗಬಹುದು. ಹಾಗಾಗಿ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಇಬ್ರು ಒಗ್ಗಟ್ಟಾಗಿರಿ, ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿ ಅಂತೇಳಿ ಮೇಡಂ ಸೋನಿಯಾ ಗಾಂಧಿ ಅವರು ಕೊಟ್ಟ ಸಂದೇಶವನ್ನ ಚಾಚು ತಪ್ಪದೆ ಪಾಲನೆ ಮಾಡುವಂತ ಕೆಲಸವನ್ನ ಇವತ್ತು ಇಬ್ಬರು ನಾಯಕರು ಮಾಡ್ತಾ ಇದ್ದಾರೆ. ಮತ್ತಷ್ಟು ವಿಚಾರಗಳನ್ನು 9:30 ಸುಮಾರಿಗೆ ಸಿದ್ದರಾಮಯ್ಯ ಅವರು ಆಗಮಿಸ್ತಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಮಂತ್ರ ಜಪಿಸುವ ಕೆಲಸಗಳಾಗ್ತಾ ಇದೆಯಾ? ಮೇಡಂ ಸೋನಿಯಾ ಗಾಂಧಿ ಅವರ ಮಧ್ಯಪ್ರವೇಶದಿಂದ ಕದನ ವಿರಾಮ ಘೋಷಣೆ ಆಯ್ತಾ? ಚಳಿಗಾಲದ ಅಧಿವೇಶನದವರೆಗೆ ಮಾತ್ರ ಬ್ರದರ್ಸ್ ಬಾಂಧವ್ಯ ಹೀಗೆ ಇರುತ್ತೆ. ಡಿಸೆಂಬರ್ ಅಂತ್ಯಕ್ಕೆ ಕಾಂಗ್ರೆಸ್ನಲ್ಲಿ ಮತ್ತೆ ಕಾಳಗ ಶುರುವಾಗಬಹುದು. ರಿಪಬ್ಲಿಕನ್ನಲ್ಲಿ ರಾಜ್ಯ ರಾಜಕೀಯದ ಕ್ಷಣ ಕ್ಷಣದ ಮಾಹಿತಿ. ಬ್ರದರ್ಸ್ ಬ್ರೇಕ್ಫಾಸ್ಟ್ ಬೆಳವಣಿಗೆಗಳ ನಾನ್ ಸ್ಟಾಪ್ ಕವರೇಜ್. ಸೋನಿಯಾ ಗಾಂಧಿ ಅವರು ಹೇಳಿದ್ದಾರಂತ. ನೋಡಿ, ನೀವಿಬ್ರು ಈ ತರ ಕಿತ್ತಾಡ್ಕೊಂಡ್ರೆ ಕಾಂಗ್ರೆಸ್ ಪಕ್ಷಕ್ಕೂ ಮುಳುವಾಗುತ್ತೆ, ನಿಮಗೂ ವೈಯಕ್ತಿಕವಾಗಿ ಮುಳುವಾಗಬಹುದು. ಹಾಗಾಗಿ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಇಬ್ರು ಒಗ್ಗಟ್ಟಾಗಿರಿ, ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿ ಅಂತೇಳಿ ಮೇಡಂ ಸೋನಿಯಾ ಗಾಂಧಿ ಅವರು ಕೊಟ್ಟ ಸಂದೇಶವನ್ನ ಚಾಚು ತಪ್ಪದೆ ಪಾಲನೆ ಮಾಡುವಂತ ಕೆಲಸವನ್ನ ಇವತ್ತು ಇಬ್ಬರು ನಾಯಕರು ಮಾಡ್ತಾ ಇದ್ದಾರೆ. ಮತ್ತಷ್ಟು ವಿಚಾರಗಳನ್ನು ನಾವು 9:30 ಸುಮಾರಿಗೆ ಸಿದ್ದರಾಮಯ್ಯ ಅವರು ಆಗಮಿಸ್ತಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಮಂತ್ರ ಜಪಿಸುವ ಕೆಲಸಗಳಾಗ್ತಾ ಇದೆಯಾ? ಮೇಡಂ ಸೋನಿಯಾ ಗಾಂಧಿ ಅವರ ಮಧ್ಯಪ್ರವೇಶದಿಂದ ಕದನ ವಿರಾಮ ಘೋಷಣೆ ಆಯ್ತಾ? ಚಳಿಗಾಲದ ಅಧಿವೇಶನದವರೆಗೆ ಮಾತ್ರ ಬ್ರದರ್ಸ್ ಬಾಂಧವ್ಯ ಹೀಗೆ ಇರುತ್ತೆ. ಡಿಸೆಂಬರ್ ಅಂತ್ಯಕ್ಕೆ ಕಾಂಗ್ರೆಸ್ನಲ್ಲಿ ಮತ್ತೆ ಕಾಳಗ ಶುರುವಾಗಬಹುದು. ರಿಪಬ್ಲಿಕನ್ನಲ್ಲಿ ರಾಜ್ಯ ರಾಜಕೀಯದ ಕ್ಷಣ ಕ್ಷಣದ ಮಾಹಿತಿ. ಬ್ರದರ್ಸ್ ಬ್ರೇಕ್ಫಾಸ್ಟ್ ಬೆಳವಣಿಗೆಗಳ ನಾನ್ ಸ್ಟಾಪ್ ಕವರೇಜ್. ಸೋನಿಯಾ ಗಾಂಧಿ ಅವರು ಹೇಳಿದ್ದಾರಂತ. ನೋಡಿ, ನೀವಿಬ್ರು ಈ ತರ ಕಿತ್ತಾಡ್ಕೊಂಡ್ರೆ ಕಾಂಗ್ರೆಸ್ ಪಕ್ಷಕ್ಕೂ ಮುಳುವಾಗುತ್ತೆ, ನಿಮಗೂ ವೈಯಕ್ತಿಕವಾಗಿ ಮುಳುವಾಗಬಹುದು. ಹಾಗಾಗಿ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಇಬ್ರು ಒಗ್ಗಟ್ಟಾಗಿರಿ, ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿ ಅಂತೇಳಿ ಮೇಡಂ ಸೋನಿಯಾ ಗಾಂಧಿ ಅವರು ಕೊಟ್ಟ ಸಂದೇಶವನ್ನ ಚಾಚು ತಪ್ಪದೆ ಪಾಲನೆ ಮಾಡುವಂತ ಕೆಲಸವನ್ನ ಇವತ್ತು ಇಬ್ಬರು ನಾಯಕರು ಮಾಡ್ತಾ ಇದ್ದಾರೆ. ಮತ್ತಷ್ಟು ವಿಚಾರಗಳನ್ನು 9:30 ಸುಮಾರಿಗೆ ಸಿದ್ದರಾಮಯ್ಯ ಅವರು ಆಗಮಿಸ್ತಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಮಂತ್ರ ಜಪಿಸುವ ಕೆಲಸಗಳಾಗ್ತಾ ಇದೆಯಾ? ಮೇಡಂ ಸೋನಿಯಾ ಗಾಂಧಿ ಅವರ ಮಧ್ಯಪ್ರವೇಶದಿಂದ ಕದನ ವಿರಾಮ ಘೋಷಣೆ ಆಯ್ತಾ? ಚಳಿಗಾಲದ ಅಧಿವೇಶನದವರೆಗೆ ಮಾತ್ರ ಬ್ರದರ್ಸ್ ಬಾಂಧವ್ಯ ಹೀಗೆ ಇರುತ್ತೆ. ಡಿಸೆಂಬರ್ ಅಂತ್ಯಕ್ಕೆ ಕಾಂಗ್ರೆಸ್ನಲ್ಲಿ ಮತ್ತೆ ಕಾಳಗ ಶುರುವಾಗಬಹುದು. ರಿಪಬ್ಲಿಕನ್ನಲ್ಲಿ ರಾಜ್ಯ ರಾಜಕೀಯದ ಕ್ಷಣ ಕ್ಷಣದ ಮಾಹಿತಿ. ಬ್ರದರ್ಸ್ ಬ್ರೇಕ್ಫಾಸ್ಟ್ ಬೆಳವಣಿಗೆಗಳ ನಾನ್ ಸ್ಟಾಪ್ ಕವರೇಜ್. ಸೋನಿಯಾ ಗಾಂಧಿ ಅವರು ಹೇಳಿದ್ದಾರಂತ. ನೋಡಿ, ನೀವಿಬ್ರು ಈ ತರ ಕಿತ್ತಾಡ್ಕೊಂಡ್ರೆ
ಕಾಂಗ್ರೆಸ್ ಪಕ್ಷಕ್ಕೂ ಮುಳುವಾಗುತ್ತೆ, ನಿಮಗೂ ವೈಯಕ್ತಿಕವಾಗಿ ಮುಳುವಾಗಬಹುದು. ಹಾಗಾಗಿ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಇಬ್ರು ಒಗ್ಗಟ್ಟಾಗಿರಿ, ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿ ಅಂತೇಳಿ ಮೇಡಮ್ ಸೋನಿಯಾ ಗಾಂಧಿ ಅವರು ಕೊಟ್ಟ ಸಂದೇಶವನ್ನ ಚಾಚು ತಪ್ಪದೆ ಪಾಲನೆ ಮಾಡುವಂತ ಕೆಲಸವನ್ನ ಇವತ್ತು ಇಬ್ಬರು ನಾಯಕರು ಮಾಡ್ತಾ ಇದ್ದಾರೆ. ಮತ್ತಷ್ಟು ವಿಚಾರಗಳನ್ನ ನಾವು 9:30 ಸುಮಾರಿಗೆ ಸಿದ್ದರಾಮಯ್ಯ ಅವರು ಆಗಮಿಸ್ತಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಮಂತ್ರ ಜಪಿಸುವ ಕೆಲಸಗಳಾಗ್ತಾ ಇದೆಯಾ? ಮೇಡಮ್ ಸೋನಿಯಾ ಗಾಂಧಿ ಅವರ ಮಧ್ಯಪ್ರವೇಶದಿಂದ ಕದನ ವಿರಾಮ ಘೋಷಣೆ ಆಯ್ತಾ? ಚಳಿಗಾಲದ ಅಧಿವೇಶನದವರೆಗೆ ಮಾತ್ರ ಬ್ರದರ್ಸ್ ಬಾಂಧವ್ಯ ಹೀಗೆ ಇರುತ್ತೆ. ಡಿಸೆಂಬರ್ ಅಂತ್ಯಕ್ಕೆ ಕಾಂಗ್ರೆಸ್ನಲ್ಲಿ ಮತ್ತೆ ಕಾಳಗ ಶುರುವಾಗಬಹುದು. ರಿಪಬ್ಲಿಕನ್ನಲ್ಲಿ ರಾಜ್ಯ ರಾಜಕೀಯದ ಕ್ಷಣ ಕ್ಷಣದ ಮಾಹಿತಿ, ಬ್ರದರ್ಸ್ ಬ್ರೇಕ್ಫಾಸ್ಟ್ ಬೆಳವಣಿಗೆಗಳ ನಾನ್ ಸ್ಟಾಪ್ ಕವರೇಜ್. ಸೋನಿಯಾ ಗಾಂಧಿ ಅವರು ಹೇಳಿದ್ದಾರಂತೆ, ನೋಡಿ ನೀವಿಬ್ರು ಈ ತರ ಕಿತ್ತಾಡ್ಕೊಂಡ್ರೆ ಕಾಂಗ್ರೆಸ್ ಪಕ್ಷಕ್ಕೂ ಮುಳುವಾಗುತ್ತೆ, ನಿಮಗೂ ವೈಯಕ್ತಿಕವಾಗಿ ಮುಳುವಾಗಬಹುದು. ಹಾಗಾಗಿ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಇಬ್ರು ಒಗ್ಗಟ್ಟಾಗಿರಿ, ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿ ಅಂತೇಳಿ ಮೇಡಮ್ ಸೋನಿಯಾ ಗಾಂಧಿ ಅವರು ಕೊಟ್ಟ ಸಂದೇಶವನ್ನ ಚಾಚು ತಪ್ಪದೆ ಪಾಲನೆ ಮಾಡುವಂತ ಕೆಲಸವನ್ನ ಇವತ್ತು ಇಬ್ಬರು ನಾಯಕರು ಮಾಡ್ತಾ ಇದ್ದಾರೆ. ಮತ್ತಷ್ಟು ವಿಚಾರಗಳನ್ನು 9:30 ಸುಮಾರಿಗೆ ಸಿದ್ದರಾಮಯ್ಯ ಅವರು ಆಗಮಿಸ್ತಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಮಂತ್ರ ಜಪಿಸುವ ಕೆಲಸಗಳಾಗ್ತಾ ಇದೆಯಾ? ಮೇಡಮ್ ಸೋನಿಯಾ ಗಾಂಧಿ ಅವರ ಮಧ್ಯಪ್ರವೇಶದಿಂದ ಕದನ ವಿರಾಮ ಘೋಷಣೆ ಆಯ್ತಾ? ಚಳಿಗಾಲದ ಅಧಿವೇಶನದವರೆಗೆ ಮಾತ್ರ ಬ್ರದರ್ಸ್ ಬಾಂಧವ್ಯ ಹೀಗೆ ಇರುತ್ತೆ. ಡಿಸೆಂಬರ್ ಅಂತ್ಯಕ್ಕೆ ಕಾಂಗ್ರೆಸ್ನಲ್ಲಿ ಮತ್ತೆ ಕಾಳಗ ಶುರುವಾಗಬಹುದು. ರಿಪಬ್ಲಿಕನ್ನಲ್ಲಿ ರಾಜ್ಯ ರಾಜಕೀಯದ ಕ್ಷಣ ಕ್ಷಣದ ಮಾಹಿತಿ, ಬ್ರದರ್ಸ್ ಬ್ರೇಕ್ಫಾಸ್ಟ್ ಬೆಳವಣಿಗೆಗಳ ನಾನ್ ಸ್ಟಾಪ್ ಕವರೇಜ್. ಸೋನಿಯಾ ಗಾಂಧಿ ಅವರು ಹೇಳಿದ್ದಾರಂತೆ, ನೋಡಿ ನೀವಿಬ್ರು ಈ ತರ ಕಿತ್ತಾಡ್ಕೊಂಡ್ರೆ ಕಾಂಗ್ರೆಸ್ ಪಕ್ಷಕ್ಕೂ ಮುಳುವಾಗುತ್ತೆ, ನಿಮಗೂ ವೈಯಕ್ತಿಕವಾಗಿ ಮುಳುವಾಗಬಹುದು. ಹಾಗಾಗಿ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಇಬ್ರು ಒಗ್ಗಟ್ಟಾಗಿರಿ, ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿ ಅಂತೇಳಿ ಮೇಡಮ್ ಸೋನಿಯಾ ಗಾಂಧಿ ಅವರು ಕೊಟ್ಟ ಸಂದೇಶವನ್ನ ಚಾಚು ತಪ್ಪದೆ ಪಾಲನೆ ಮಾಡುವಂತ ಕೆಲಸವನ್ನ ಇವತ್ತು ಇಬ್ಬರು ನಾಯಕರು ಮಾಡ್ತಾ ಇದ್ದಾರೆ. ಮತ್ತಷ್ಟು ವಿಚಾರಗಳನ್ನ ನಾವು 9:30 ಸುಮಾರಿಗೆ ಸಿದ್ದರಾಮಯ್ಯ ಅವರು ಆಗಮಿಸ್ತಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಮಂತ್ರ ಜಪಿಸುವ ಕೆಲಸಗಳಾಗ್ತಾ ಇದೆಯಾ? ಮೇಡಮ್ ಸೋನಿಯಾ ಗಾಂಧಿ ಅವರ ಮಧ್ಯಪ್ರವೇಶದಿಂದ ಕದನ ವಿರಾಮ ಘೋಷಣೆ ಆಯ್ತಾ? ಚಳಿಗಾಲದ ಅಧಿವೇಶನದವರೆಗೆ ಮಾತ್ರ ಬ್ರದರ್ಸ್ ಬಾಂಧವ್ಯ ಹೀಗೆ ಇರುತ್ತೆ. ಡಿಸೆಂಬರ್ ಅಂತ್ಯಕ್ಕೆ ಕಾಂಗ್ರೆಸ್ನಲ್ಲಿ ಮತ್ತೆ ಕಾಳಗ ಶುರುವಾಗಬಹುದು. ರಿಪಬ್ಲಿಕನ್ನಲ್ಲಿ ರಾಜ್ಯ ರಾಜಕೀಯದ ಕ್ಷಣ ಕ್ಷಣದ ಮಾಹಿತಿ, ಬ್ರದರ್ಸ್ ಬ್ರೇಕ್ಫಾಸ್ಟ್ ಬೆಳವಣಿಗೆಗಳ ನಾನ್ ಸ್ಟಾಪ್ ಕವರೇಜ್. ಸೋನಿಯಾ ಗಾಂಧಿ ಅವರು ಹೇಳಿದ್ದಾರಂತೆ, ನೋಡಿ ನೀವಿಬ್ರು ಈ ತರ ಕಿತ್ತಾಡ್ಕೊಂಡ್ರೆ ಕಾಂಗ್ರೆಸ್ ಪಕ್ಷಕ್ಕೂ ಮುಳುವಾಗುತ್ತೆ, ನಿಮಗೂ ವೈಯಕ್ತಿಕವಾಗಿ ಮುಳುವಾಗಬಹುದು. ಹಾಗಾಗಿ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಇಬ್ರು ಒಗ್ಗಟ್ಟಾಗಿರಿ, ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿ ಅಂತೇಳಿ ಮೇಡಮ್ ಸೋನಿಯಾ ಗಾಂಧಿ ಅವರು ಕೊಟ್ಟ ಸಂದೇಶವನ್ನ ಚಾಚು ತಪ್ಪದೆ ಪಾಲನೆ ಮಾಡುವಂತ ಕೆಲಸವನ್ನ ಇವತ್ತು ಇಬ್ಬರು ನಾಯಕರು ಮಾಡ್ತಾ ಇದ್ದಾರೆ. ಮತ್ತಷ್ಟು ವಿಚಾರಗಳನ್ನು